ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. 9ನೇ ತರಗತಿಯಿಂದ 10ನೇ ತರಗತಿಗೆ ಯಾರು ಪಾದಾರ್ಪಣೆ ಮಾಡ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳಿಗೆ ಈ ಸ್ಪೆಷಲ್ ಆಗಿರ್ತಕ್ಕಂತಹ ವಿಡಿಯೋ ಅಂತ ಹೇಳಿ ಹೇಳ್ಬೋದು. ನೀವು 10ನೇ ತರಗತಿ CBSE ವಿದ್ಯಾರ್ಥಿಗಳಾಗಿರಿ, ICSE ವಿದ್ಯಾರ್ಥಿಗಳಾಗಿರಿ ಅಥವಾ ಸ್ಟೇಟ್ ಸಿಲೆಬಸ್ ಅನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗಿರಿ. ಈಗ 9ನೇ ತರಗತಿಯನ್ನ ಮುಗಿಸಿ 10ನೇ ತರಗತಿಗೆ ಬಂದಿದ್ದೀರಾ. ಕೆಲವು ಕಡೆ ಆಗ್ಲೇ ಶಾಲೆಗಳು ಕೂಡ ಪ್ರಾರಂಭ ಆಗ್ಬಿಟ್ಟಿದೆ, ಇನ್ನ ಕೆಲವು ಕಡೆ ಶಾಲೆಗಳು ಪ್ರಾರಂಭ ಆಗಿಲ್ಲ. ಈ ಸಮಯದಲ್ಲಿ 9ನೇ ತರಗತಿಯಿಂದ 10ನೇ ತರಗತಿಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, 10ನೇ ತರಗತಿ ಅಥವಾ SSLC ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನದ ಒಂದು ಪ್ರಮುಖ ಘಟ್ಟ ಅಂತ ಹೇಳಿ ಹೇಳ್ತಾರೆ. 10th ಸ್ಟ್ಯಾಂಡರ್ಡ್ಗೆ ಬಂದ ತಕ್ಷಣ ಸಾಕು, ನಮ್ಮ ಮನೆಯವರು, ರಿಲೇಷನ್ಸು, ನೈಬರ್ಸು ಎಲ್ಲರೂ ಕೂಡ ಒಂದು ಪದವನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀನ್ 10th ಸ್ಟ್ಯಾಂಡರ್ಡು, ಇವಾಗ 10th ಸ್ಟ್ಯಾಂಡರ್ಡು, ಸೊ ಈ ರೀತಿ ಹೇಳಕ್ ಶುರು ಮಾಡ್ತಾರೆ. ಅವ್ರು ಹೇಳೋದ್ ಕೇಳೆ ನಮ್ಮ ಮನ್ಸಲ್ಲಿ ಒಂದು ಭಯ, ಆತಂಕ ಮೂಡ್ಬಿಡ್ಬೇಕು. ಏನಕ್ಕೆ ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು 10ನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆಯನ್ನ ಬರೆಯಲಿದ್ದೀರಿ. ಆ ಪಬ್ಲಿಕ್ ಪರೀಕ್ಷೆಯ ಭಯ ನಿಮಗಷ್ಟೇ ಅಲ್ಲ, ನಿಮ್ಮ ಪೋಷಕರಿಗೆ ಹಾಗೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದ್ದೇ ಇರುತ್ತೆ. ಅದ್ರ ಜೊತೆ ನಿಮ್ಮ ಟೀಚರ್ಸ್ಗೂ ಕೂಡ ಇರುತ್ತೆ. ಹಾಗಾಗಿ ಹೇಳ್ತಿರ್ತಾರೆ, ನೀವು 10th ಸ್ಟ್ಯಾಂಡರ್ಡು ಗಂಭೀರವಾಗಿರ್ಬೇಕು, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಸರಿ ವಿದ್ಯಾರ್ಥಿಗಳೇ, 10th ಸ್ಟ್ಯಾಂಡರ್ಡ್ಗೆ ಬಂದಿದ್ದೀರಾ, ಏನ್ ಮಾಡ್ಬೇಕು ನೀವು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 10th ಸ್ಟ್ಯಾಂಡರ್ಡ್ಗೆ ಬಂದಿದೀವಿ ಅಂತ ಹೇಳಿ ಯಾರು ಕೂಡ ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇದುವರೆಗೂ ಎಲ್ಲಾ ತರಗತಿಗಳನ್ನ ಹೇಗೆ ಓದ್ಕೊಂಡ್ ಬಂದಿದ್ದೀರೋ ಅದೇ ರೀತಿ 10th ಸ್ಟ್ಯಾಂಡರ್ಡ್ ಕೂಡ, ಗೊತ್ತಾಯ್ತಾ? ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಎಲ್ಲಾ ತರಗತಿಯ ಪರೀಕ್ಷೆಗಳು ನಿಮ್ಮ ಶಾಲೆನಲ್ಲೇ ನಡೀತಿತ್ತು, ನಿಮ್ಮ ಶಿಕ್ಷಕರೇ ಮೌಲ್ಯಮಾಪನ ಮಾಡ್ತಾ ಇದ್ರು. ಆದ್ರೆ 10ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನ ಬೇರೆ ಶಿಕ್ಷಕರು ಮೌಲ್ಯಮಾಪನ ಮಾಡ್ತಾರೆ. ಹಾಗೆ ಪ್ರಶ್ನೆ ಪತ್ರಿಕೆಯು ಕೂಡ ಬೇರೆ ಕಡೆಯಿಂದ ಬರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸೋದು ಅವಶ್ಯಕವಾಗಿರುತ್ತೆ. ಹಾಗೆ 10th ಸ್ಟ್ಯಾಂಡರ್ಡ್ಗೆ ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡೋದಾದ್ರೆ, ಇಷ್ಟು ದಿನ ಮಕ್ಕಳು ನೀವು ಓದೋದ್ರಲ್ಲಿ ಅಷ್ಟು ಆಸಕ್ತಿಯನ್ನ ತೋರಿಸಿಲ್ಲ ಅಂದ್ರೂ ಕೂಡ ಈ ವರ್ಷ ನೀವು ಓದೋದ್ರ ಕಡೆ ಹೆಚ್ಚಾಗಿ ಆಸಕ್ತಿಯನ್ನ ತೋರಿಸ್ಬೇಕಾಗತ್ತೆ. ಈಗಾಗಲೇ ಕೆಲವರು ಟ್ಯೂಷನ್ಸ್ಗೂ ಕೂಡ ಸೇರ್ಕೊಂಡಿರ್ತೀರಾ. ನೀವು ಟ್ಯೂಷನ್ಗಾದ್ರೂ ಹೋಗಿ ಅಥವಾ ಮನೆಯಲ್ಲಾದ್ರೂ ಓದ್ಕೊಳ್ಳಿ. ಸ್ಕೂಲಲ್ಲಿ ಟೀಚರ್ ಮಾಡಿರೋ ಪಾಠನೇ ನಿಮಗೆ ಬೇಕಾದಷ್ಟಾಗತ್ತೆ. ಟೀಚರ್ ಮಾಡಿರೋ ಪಾಠನೇ ಅವತ್ತಿಂದ ಅವತ್ತು ಓದ್ಬಿಟ್ರೆ ನೀವು ಯಾವ ಟ್ಯೂಷನ್ಗೂ ಕೂಡ ಹೋಗೋದೇ ಬೇಡ, ಅಷ್ಟು ಅದ್ಭುತವಾಗಿ ನೀವು ಅಂಕಗಳನ್ನ ತೆಗಿಬಹುದು. ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪೇನು ಅಂತ ಹೇಳಿದ್ರೆ, ಈಗ ಸ್ಟಾರ್ಟಿಂಗ್ ಇಂದ ನೀವು ಏನೇನು ನಿಮ್ಮ ರೈಟಿಂಗ್ ವರ್ಕ್ ಇದೆಯೋ ಅದನ್ನೆಲ್ಲ ಪೆಂಡಿಂಗ್ ಇಡ್ತಾ ಬಂದ್ಬಿಡ್ತೀರಾ. ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ಬರೆಯೋದಿದೆ ಅಂತ ಹೇಳಿ ಬರೀತಾ ಕೂತ್ಕೊಳ್ತೀರಾ. ಹೀಗ್ ಮಾಡಿದಾಗ ಓದೋದಕ್ಕೆ ನಿಮ್ಗೆ ಸಮಯ ಸಿಗಲ್ಲ. ಹಾಗಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನೀವು ಅವತ್ತಿನ ಪಾಠವನ್ನ ಅವತ್ತೇ ಓದಿ ಮುಗಿಸ್ಬೇಕು. ಅಷ್ಟೇ ಅಲ್ಲ, ಅವತ್ತಿನ ವರ್ಕ್ ಏನಿರುತ್ತೋ ಅದನ್ನ ಆಗ್ಲೇನೆ ಬರೆದು ಕಂಪ್ಲೀಟ್ ಮಾಡ್ಬೇಕು. ಆಗ ನಿಮಗೆ ಏನಾಗುತ್ತೆ, ಓದ್ಕೊಳ್ಳೋದಕ್ಕೆ ತುಂಬಾ ಸಮಯ ಸಿಗುತ್ತೆ. ಹಾಗೇನೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಅಸೈನ್ಮೆಂಟ್ಸ್ ಅಥವಾ ಪ್ರಾಜೆಕ್ಟ್ಸ್ ನ ಜಾಸ್ತಿ ಬರೀಬೇಕಾಗುತ್ತೆ. ಎಲ್ಲಾ ಸಬ್ಜೆಕ್ಟ್ಸ್ ಇಂದ ಕೂಡ 8 ಪ್ರಾಜೆಕ್ಟ್ ಗಳನ್ನ ಬರೀಬೇಕಾಗತ್ತೆ. ಹಾಗಾಗಿ ಟೀಚರ್ ಹೇಳಿದ ತಕ್ಷಣ ಯಾರು ಟೀಚರ್ ಇಮಿಡಿಯೇಟ್ ಆಗಿ ಕೊಡಿ ಅಂತ ಹೇಳಿ ಕೇಳಲ್ಲ. ಸ್ವಲ್ಪ ಸಮಯಾವಕಾಶ ಕೊಟ್ಟಿರ್ತಾರಲ್ವಾ, ಆ ಟೈಮಲ್ಲಿ ಪ್ರಾಪರ್ ಆಗಿರ್ತಕ್ಕಂತಹ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೀವು ಎಲ್ಲಾ ಅಸೈನ್ಮೆಂಟ್ಸ್ ಗಳನ್ನ, ಪ್ರಾಜೆಕ್ಟ್ ಗಳನ್ನ ಬರೆದು ಮುಗಿಸಿ ಅವಾಗ ಪರೀಕ್ಷೆ ಹತ್ರ ಬಂದಾಗ ನಿಮ್ಗೆ ಓದ್ಕೊಳ್ಳೋದಕ್ಕೆ ತುಂಬಾನೇ ಸಮಯ ಇರುತ್ತೆ. ಹಾಗೇನೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಕೆಲವು ದಿನಗಳಿದೆ. ಇಮಿಡಿಯೇಟ್ ಆಗಿ ನಿಮ್ಗೆ ಟೆಕ್ಸ್ಟ್ ಬುಕ್ ಗಳು ಕೂಡ ಸಿಗುತ್ತೆ. ಆದ್ರೆ ಟೆಕ್ಸ್ಟ್ ಬುಕ್ ಅಕಸ್ಮಾತ್ ನಮ್ಗೆ ಸಡನ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದ್ರ ಜೊತೆ ಏನಾದ್ರೂ ಸ್ಟಡಿ ಮೆಟೀರಿಯಲ್ಸ್ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಅದ್ರೊಟ್ಟಿಗೆ ನೀವು ಟೆಕ್ಸ್ಟ್ ಬುಕ್ಸ್ ಹಾಗೇನೆ ಸ್ಟಡಿ ಮೆಟೀರಿಯಲ್ ಮತ್ತೆ ಅದ್ರ ಜೊತೆಗೆ ಕ್ವಶನ್ ಪೇಪರ್ಸ್ ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ಸ್ ಓದೋದು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಸುಮಾರು ವಿದ್ಯಾರ್ಥಿಗಳು ಪರೀಕ್ಷೆ ಹತ್ರ ಬಂದಾಗ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರಾಯ್ತು ಅನ್ನೋ ಮನಸ್ಥಿತಿಲಿ ಇರ್ತೀರಾ. ಆದ್ರೆ ಹಾಗ್ ಮಾಡ್ಬಾರ್ದು. ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದಾಗ್ಲೇನೆ ಪ್ರಶ್ನೆ ಪತ್ರಿಕೆಗಳೆಲ್ಲ ನಮ್ ಹತ್ರ ಇರ್ಬೇಕು. ಟೀಚರ್ ಒಂದೊಂದೇ ಪಾಠವನ್ನ ಪ್ರಾರಂಭ ಮಾಡಿ ಮುಗಿಸೋದ್ರೊಳಗೆ ಆ ಒಂದು ಪಾಠದಿಂದ ಯಾವ್ಯಾವ ಪ್ರಶ್ನೆ ಬಂದಿದೆ ಅನ್ನೋದನ್ನ ನೋಡಿ ನೀವು ಗುರ್ತು ಮಾಡ್ಕೊಂಡು ಅದಕ್ಕೆ ಜಾಸ್ತಿ ಸ್ವಲ್ಪ ಎಫರ್ಟ್ ಆಗಿ ಓದ್ಕೊಂಡ್ರೆ ಸ್ಟಾರ್ಟಿಂಗ್ ಇಂದಾನೇ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲ ಕಲ್ತಂಗಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ಸ್ ನ ಕೂಡ ನೀವು ಇವಾಗ್ಲೇನೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಪ್ರತಿ ಪಾಠದಿಂದ ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ, ಯಾವ ಪ್ರಶ್ನೆ ಪತ್ರಿಕೆನಲ್ಲಿ ಯಾವ ಪ್ರಶ್ನೆ ಬಂದಿದೆ ಅದನ್ನ ಟಿಕ್ ಮಾಡ್ಕೊಳ್ಳಿ. ಮುಂಚೆನೆ ನಿಮ್ಗೆ ಪ್ರಶ್ನೆಗಳು ಗೊತ್ತಿತ್ತು ಅಂದಾಗ
ಟೀಚರ್ ಆ ಒಂದು ಕಂಟೆಂಟ್ ನ ಎಕ್ಸ್ಪ್ಲೈನ್ ಮಾಡುವಾಗ, ಹೇ ಇದು ಕ್ವಶನ್ ಪೇಪರ್ ಅಲ್ಲಿ ಇತ್ತಲ್ವಾ, ಇದನ್ನ ನಾನು ಜಾಸ್ತಿ ಸ್ವಲ್ಪ ಆಸಕ್ತಿ ಕೊಟ್ಟು ಕೇಳಿಸ್ಕೋಬೇಕು ಅನ್ನೋ ಮನೋಭಾವ ನಿಮ್ಮ ಮನಸ್ಸಲ್ಲೂ ಕೂಡ ಬರುತ್ತೆ. ಹಾಗೇನೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ 8 ಪ್ರಾಜೆಕ್ಟ್ ಗಳನ್ನ ಬರಿಬೇಕಾಗಿರುತ್ತೆ. ಅದ್ರ ಜೊತೆಗೆ FES ಇರುತ್ತೆ, ಇಂಟರ್ನಲ್ಸ್ ಇರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕು, ಎಲ್ಲಾದ್ರಲ್ಲೂ ಕೂಡ ಉತ್ತಮವಾದಂತಹ ಅಂಕಗಳನ್ನ ಸ್ಕೋರ್ ಮಾಡ್ಬೇಕಾಗತ್ತೆ. ಹಾಗೆ ನೀವು ಏನಕ್ಕೆ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ನ ಚೆನ್ನಾಗಿ ತಗೋಬೇಕು ಅಂತ ಹೇಳಿದ್ರೆ, ನಿಮಗೆ ರೈಟಿಂಗ್ ಎಕ್ಸಾಮ್ 80 ಅಂಕಗಳಿಗೆ ಇದ್ರೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ 20 ಇರುತ್ತೆ. ಇನ್ನ ಕನ್ನಡ ವಿಷಯಕ್ಕೆ ಬಂದ್ರೆ 100 ಅಂಕಗಳಿಗೆ ನೀವು ಲಿಖಿತ ಪರೀಕ್ಷೆಯನ್ನ ಬರೆದ್ರಿ ಅಂತ ಹೇಳಿದ್ರೆ 25 ಅಂಕಗಳಿಗೆ ನೀವು ಇಂಟರ್ನಲ್ಸ್ ಅನ್ನ ತಗೊಳ್ತೀರಾ. ಹಾಗಾಗಿ ಇಂಟರ್ನಲ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರೋ ತರ ನೀವು ಅಟೆಂಡ್ ಮಾಡ್ಬೇಕು. ಟೀಚರ್ ಕೊಟ್ಟಿರೋ ಪ್ರಾಜೆಕ್ಟ್ಸ್ ನೆಲ್ಲ ನೀಟಾಗಿ ಬರೀರಿ. ಹಾಗೆ ಅದ್ರ ಜೊತೆಗೆ ನಿಮ್ಗೆ ಇಂಟರ್ನಲ್ಸ್ ಅಂದ್ರೆ FA1 FA2 ಎಲ್ಲ ಏನ್ ಮಾಡ್ತಾರಲ್ವಾ, ಅದ್ರಲ್ಲೂ ಕೂಡ ಉತ್ತಮ ಅಂಕಗಳನ್ನ ಪಡೆದುಕೊಳ್ಳಿ. ಇನ್ನ ನಂತರ 10th ಸ್ಟ್ಯಾಂಡರ್ಡ್ ಗೆ ಬಂದಿದ್ದೀರಾ ಅಂದ ತಕ್ಷಣ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಏನದು ಅಂತ ಹೇಳಿದ್ರೆ ಉತ್ತಮವಾದ ಅಂಕಗಳನ್ನ ಪಡೆದುಕೊಳ್ಳೋದು. ಏನಕ್ಕೆ ಉತ್ತಮವಾದ ಅಂಕಗಳನ್ನ ಪಡೆದುಕೋಬೇಕು ಅಂತ ಹೇಳಿದ್ರೆ, ನೀವು ಒಳ್ಳೆ ಅಂಕಗಳನ್ನ ಪಡೆದುಕೊಂಡ್ರೆ ನಿಮಗೂ ಖುಷಿ ಆಗುತ್ತೆ, ನಿಮ್ ಟೀಚರ್ಸ್ಗೂ ಖುಷಿ ಆಗುತ್ತೆ, ಅದ್ರ ಜೊತೆ ನಿಮ್ಮ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಿಮಗೆ ಉಚಿತವಾಗಿ ಸೀಟ್ಗಳು ಕೂಡ ಸಿಗುತ್ತೆ. ಈಗಿನ ಕಾಲದಲ್ಲಿ ಲಕ್ಷಾಂತರ ಫೀಸ್ ಇದೆ ಕಾಲೇಜ್ಗಳಿಗೆ ಸೇರ್ಬೇಕು ಅಂತ ಹೇಳಿದ್ರೆ, ಆದ್ರೆ ನೀವು ಉತ್ತಮ ಅಂಕಗಳನ್ನ ಪಡೆದುಕೊಂಡ್ ಬಿಟ್ರಿ ಅಂತ ಹೇಳಿದ್ರೆ ಕಾಲೇಜವರೇ ನಿಮ್ಗೆ ಫ್ರೀ ಸೀಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವೆಲ್ಲೋ ಒಂದ್ ಕಡೆ ನಿಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗ ಆಗತ್ತೆ. ಹಾಗಾಗಿ ಡೇ 1 ಇಂದಾನೇ ನಿಮ್ಗೆ ಒಂದು ಗೋಲ್ ಇರಬೇಕು. ನಾನು ಸ್ಕೂಲ್ ಟಾಪರ್ ಆಗ್ಬೇಕು, ನಾನು ಸ್ಟೇಟ್ ಟಾಪರ್ ಆಗ್ಬೇಕು, ನಾನು ಉತ್ತಮ ಅಂಕಗಳನ್ನ ಪಡೆದುಕೊಳ್ಬೇಕು. ಈ ರೀತಿ ಒಂದು ಗುರಿ ನಿಮ್ಗೆ ಪ್ರಾರಂಭದಲ್ಲೇ ಇರಬೇಕು. ಕೊನೆ ಮೂಮೆಂಟ್ ಅಲ್ಲಿ ನಾನು ಏನೋ ಒಂದು ಗುರಿ ಇಟ್ಕೊಳ್ತೀನಿ ಅಂದ್ರೆ ಖಂಡಿತ ಅದನ್ನ ಸಾಧನೆ ಮಾಡಕ್ಕಾಗಲ್ಲ. ಆರಂಭದಲ್ಲೇ ಒಂದು ಉತ್ತಮವಾದಂತಹ ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಮುಟ್ಟೋ ಕಡೆ ನೀವು ಪ್ರಯತ್ನವನ್ನ ಪಡ್ಲೇಬೇಕು. ಇನ್ನ 10ನೇ ತರಗತಿಗೆ ಬಂದಿದ್ದೀರಾ, ಸ್ವಲ್ಪ ಆದಷ್ಟು ಸೋಷಿಯಲ್ ಮೀಡಿಯಾ ಇಂದ ದೂರ ಇರಿ. ಮೊಬೈಲ್ ಫೋನ್ಸ್ ನ, ಟಿವಿನ ಸ್ವಲ್ಪ ದೂರ ಇಡಿ. ಹಾಗೇನೆ ಫ್ರೆಂಡ್ ಸರ್ಕಲ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಚೆ ಕಡೆ ಆಟ ಆಡೋಕೆ ಹೋಗೋದನ್ನ ಕಡಿಮೆ ಮಾಡ್ಕೊಳ್ಳಿ. ನಿದ್ದೆ ಸ್ವಲ್ಪ ಕಡಿಮೆ ಮಾಡಿ. ಆದಷ್ಟು ಬೆಳಗ್ಗೆ ರಾತ್ರಿ ಅವತ್ತಿಂದವತ್ತೇ ಓದಿ ಮುಗಿಸಿ. ಅವಾಗ ಯಾವುದು ಕೂಡ ನಿಮ್ಗೆ ಹೊರೆ ಅನ್ಸಲ್ಲ. ಯಾವಾಗ ಹೊರೆ ಅನ್ಸಲ್ವೋ ಅವಾಗ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ. ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇರುತ್ತೆ, ಹಾಗೆ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ. ಯಾವಾಗ್ಲೂ ಓದು ಅಂದ ತಕ್ಷಣ ಫೇವ್ರೆಟ್ ಸಬ್ಜೆಕ್ಟ್ ನ ಇಟ್ಕೊಂಡು ಕುತ್ಕೊಳ್ಳಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಸಮಯವನ್ನ ಯಾವ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಅನ್ಸುತ್ತೋ ಅದ್ರ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಟೈಮ್ ಅನ್ನ ಕೊಡಿ. ಅವಾಗ ಆ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಒಳ್ಳೆ ಪರ್ಸೆಂಟೇಜ್ ಬರ್ಬೇಕು ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ನ ಮಾರ್ಕ್ಸ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ಅಂಕಗಳು ಬಂತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿ ಹೇಳ್ತಾ, ಸೊ 10th ಸ್ಟ್ಯಾಂಡರ್ಡ್ ಗೆ ಇವಾಗ ತಾನೇ ಪಾದಾರ್ಪಣೆ ಮಾಡಿದೀರಾ. ಎಲ್ರಿಗೂ ಕೂಡ ಶುಭವಾಗ್ಲಿ. ಭಯ ಪಡಬೇಡಿ. 10th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಏನೋ ಒಂದು ದೊಡ್ಡ ಭಯ ಬೇಡ ನಿಮ್ಮ ಮನ್ಸಿನಲ್ಲಿ. ಮಾಮೂಲಿ ಎಲ್ಲಾ ಕ್ಲಾಸು ಹೇಗಿದೆಯೋ ಅದೇ ರೀತಿ 10th ಸ್ಟ್ಯಾಂಡರ್ಡ್ ಕೂಡ ಇರುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಲಾಸ್ಟ್, ಏನದು ಅಂತ ಹೇಳಿದ್ರೆ ಸುಮಾರು ವಿದ್ಯಾರ್ಥಿಗಳು ಈಗ ನಾವು 10th ಸ್ಟ್ಯಾಂಡರ್ಡ್ ಅಲ್ವಾ, ಲಾಸ್ಟ್ ಇಯರ್ ಸ್ಕೂಲಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೀನಿಯನ್ಸ್ ತಗೊಂತೀರಾ. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದೊಂದು ವರ್ಷ ಇರ್ತೀವಿ, ನೆಕ್ಸ್ಟ್ ಇಯರ್ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆದಷ್ಟು ಜಾಸ್ತಿ ಫ್ರೆಂಡ್ಶಿಪ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಜೊತೆಲೇ ಇರೋದು, ಯಾವಾಗ್ಲೂ ಮಾತಾಡೋದು, ಇದ್ರ ಕಡೆ ಗಮನ ಕೊಟ್ಟು ಸ್ಟಡೀಸ್ ಕಡೆ ಸ್ವಲ್ಪ ನಿಮ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಆದ್ರೆ ಈ ರೀತಿ ಮಾಡ್ಕೋಬೇಡಿ ಮಕ್ಳೇ. 10th ಸ್ಟ್ಯಾಂಡರ್ಡ್ ಬಂದ್ರಿ ಅಂದ ತಕ್ಷಣ ನೀವು ಸ್ಕೂಲಿಂದ ಆಚೆ ಹೋಗ್ಬೋದು, ಆದ್ರೆ ಸ್ಕೂಲಿಂದ ಆಚೆ ಹೋಗುವಾಗ ಒಂದು ಒಳ್ಳೆ ಹೆಸರು ತಗೊಂಡ್ ಹೋಗ್ಬೇಕಲ್ವಾ. ಹಾಗಾಗಿ ಫ್ರೆಂಡ್ಸ್ ಅಂತೂ ಈಗಂತೂ ಎಲ್ಲಾ ಕಡೆ ಸಿಕ್ಕೇ ಸಿಗ್ತಾರೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಇಂಪ್ರೂವ್ ಆಗಿರೋದ್ರಿಂದ ನಾವು ದಿನ ವಿಡಿಯೋ ಕಾಲ್ ಮಾಡ್ಬೋದು, ವಾಟ್ಸಪ್ ಕಾಲ್ ಮಾಡ್ಬೋದು. ಫ್ರೆಂಡ್ಸ್ ಎಕ್ಸಾಮ್ ಆದ್ಮೇಲೂ ಕೂಡ ಸಿಗ್ತಾರೆ. ಎಲ್ಲವೂ ಕೂಡ ಇತಿ ಮಿತಿಯಲ್ಲಿರ್ಲಿ, ಯಾವುದು ಕೂಡ ಅತಿ ಆಗೋದ್ ಬೇಡ. ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಹೊಸ ಶೈಕ್ಷಣಿಕ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಎಲ್ರಿಗೂ ಕೂಡ ಶುಭವಾಗ್ಲಿ. ನಿಮಗೆ ಗೆಲುವು ಬೇಕು ಅಂತ ಹೇಳಿದ್ರೆ ಖಂಡಿತ ಇವತ್ತಿನಿಂದಾನೇ ಪ್ರಯತ್ನ ಪಡಿ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.